ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ದಿನಾಂಕ 28/9/2024 ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು, ಕರ್ನಾಟಕ ಸರ್ಕಾರ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ತಾಲೂಕು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ವಾಸನ್ ಐ ಕೇರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಳವಳ್ಳಿ ಮುತ್ತತ್ತಿ ಅರಣ್ಯ ವಲಯದಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ, ಬಿಪಿ, ಶುಗರ್ ಬೃಹತ್ ತಪಾಸಣಾ ಶಿಬಿರವನ್ನು ಖ್ಯಾತ ವೈದ್ಯರ ತಂಡದೊಂದಿಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ವೈದ್ಯರುಗಳು ಹಾಗೂ ಮಳವಳ್ಳಿ ವೈದ್ಯಾಧಿಕಾರಿಯಾದ ವೀರಭದ್ರಪ್ಪನವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗುವುದಕ್ಕೆ ಅವಕಾಶ ಮಾಡಿಕೊಟ್ಟರು. ತಪಾಸಣಾ ಶಿಬಿರದಲ್ಲಿ ಅವರು ಸಹ ಪಾಲ್ಗೊಂಡು ರೋಗಿಗಳನ್ನು ಪರೀಕ್ಷಿಸಿದರು. ಡಾಕ್ಟರ್ ಲೋಹಿತ್, ಡಾಕ್ಟರ್ ಮೋಹನ್ ಕೀಲು ಮೂಳೆ ತಜ್ಞರು, ಮಳವಳ್ಳಿ ಡಾಕ್ಟರ್ ಉದಯ್ ಫಿಜಿಷಿಯನ್ ಖ್ಯಾತ ರೋಗ ತಜ್ಞರಿಂದ ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನು ವಿತರಿಸಿ ಆರೋಗ್ಯದ ಬಗ್ಗೆ ತಿಳಿಸಿದರು. ಡಾಕ್ಟರ್ಸ್ ಇದ್ದಾರೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಕಂಪ್ಲೀಟ್ ನಾವು ಇದು ಮಾಡ್ತೀವಿ ಅಂತ ಹೇಳಲ್ಲ, ಅದನ್ನ ನಾವು ಇದು ಮಾಡಿ ನಿಮ್ಗೆ ಒಂದು ಸೊಲ್ಯೂಷನ್ ಕೊಡ್ತೀವಿ. ನಾವು ನಿಮ್ಗೊಂದು ಏನಂದ್ರೆ ಪ್ರಾಬ್ಲಮ್ ಏನಿದೆ ಅಂತ ಅದಕ್ಕೊಂದು ನಾವು ದಾರಿ ಹೇಳ್ತೀವಿ ಅಂತ ಇದು ಮಾಡ್ತಾ ನಿಮ್ಮ ಸಹಕಾರ ಬೇಕು. ಮತ್ತೆ ಧ್ವನಿ ಲಯನ್ಸ್ ಕ್ಲಬ್, ವಾಸನ್ ಐ ಕೇರ್ ಇವೆಲ್ಲ ಕೈ ಜೋಡಿಸಿಂದನೇ ಕ್ಯಾಂಪ್ ಆಗ್ತಿರೋದು. ಇವರೆಲ್ಲ ಸಹಕಾರದಿಂದ ಇದು ಕ್ಯಾಂಪ್ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಎರಡು ಮಾತು ನಾವು ಬೆಳೆಸಿಕೊಳ್ಳಿ ಅಂತ ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ವೈದ್ಯ ತಂಡದವರಿಗೆ ಹಾಗೂ ಅರಣ್ಯ ವಲಯ ಅಧಿಕಾರಿಗಳಿಗೆ ಹಾಗೂ ನನ್ನ ಲಯನ್ಸ್ ಬಂಧು ಮಿತ್ರರಿಗೆ ಹಾಗೂ ವೇದಿಕೆ ಮುಂಭಾಗ ಇರುವ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರು, ಈ ದಿನ ನಾವು ಒಂದು ಕಾರ್ಯಕ್ರಮ ಆಲೋಚನೆ ಮಾಡುವಾಗ ನಾನು ವಾಸನ್ ಐ ಕೇರ್ ವೈದ್ಯಾಧಿಕಾರಿಗಳ ಜೊತೆ ಹಾಗೂ ನಮ್ಮ ಉದಯ್ ಕುಮಾರ್ ಇವರು ದಳವಾಯಿ ಕೂಡಲಿ ಗ್ರಾಮದ ವೈದ್ಯರು ಇವ್ರ ಜೊತೆ ಸಂಪರ್ಕಕ್ಕೆ ಬಂದು ಮಾತಾಡುವಾಗ, ಆಯ್ತು ಮೇಡಮ್, ಯಾಕೆ ನಾವು ಮಾಡಬಾರ್ದು, ಮುತ್ತತ್ತಿ ಅರಣ್ಯ ವಲಯದಲ್ಲಿ ನಾನೇ ಆಯೋಜನೆ ಮಾಡ್ತೀನಿ, ಅದು ನನ್ನ ಸುಪತ್ತಿಗೆ ಬರ್ತದೆ, ಅದನ್ನು ಕೂಡ ನಾವು ಆಯೋಜನೆ ಮಾಡುವ ಅಂತೇಳಿ ಮಾತಾಡಿದ್ರು. ಕೆಲಸ ನಾವು ಮಾಡಿದಲ್ಲಿ ಕೂಡ ನಾವು ಇದೇ ಥರ ಅರಿವು ಕಾರ್ಯಕ್ರಮ ಜೊತೆಗೆ ಅಲ್ಲಿ ಕಾಡಿನ ವಾಸಿಗಳಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಮಕ್ಕಳಿಗೆ ಉಡುಗೊರೆಯಾಗಿ ಹೊಸ ವರ್ಷದಲ್ಲಿ ಬಟ್ಟೆಗಳು ಉಡುಗೊರೆಯಾಗಿ ಮತ್ತು ಬ್ಯಾಗ್ಗಳು, ಬುಕ್ಗಳು ವಿತರಣೆನ ಧ್ವನಿ ಲಯನ್ಸ್ ಕ್ಲಬ್ ಕಡೆಯಿಂದ ನಾವು ಏರ್ಪಾಡನ್ನು ಮಾಡಿದ್ವಿ. ಡಾಕ್ಟರ್ಗಳ ಜೊತೆ ನಾನು ಸಂಪರ್ಕಕ್ಕೆ ಬಂದು ಮಾತಾಡುವಾಗ, ಆಯಿತು ಮೇಡಮ್, ಮುತ್ತತ್ತಿ ಅರಣ್ಯ ವಲಯದಲ್ಲಿ ಏನು ಆಂಜನೇಯನ ಸಮ್ಮುಖದಲ್ಲಿ ನಾವು ಆ ತಾಣದಲ್ಲಿ ಮಾಡ್ತವ್ರಿಗೆ ನಮಗೆ ಖುಷಿ ಕೊಟ್ಟಿದೆ. ಆಶಾ ಕಾರ್ಯಕರ್ತರು ಮತ್ತು ಅಲ್ಲಿನ ಹಲವಾರು ನೇತ್ರಕ್ಕೆ ಕಣ್ಣಿನ ತಪಾಸಣೆ ಒಳಪಟ್ಟಿದ್ದಾರೆ ಮಾಡೋಣ ಹೇಳಿ ಅವರ ಆಯ್ಕೆ ನಾನು ತುಂಬ ನಡಿ ಗೃಹ ಆರೋಗ್ಯ ಮೇಳ ಆಚರಿಸಿದ್ದೀವಿ. ತಪಾಸಣೆ ಬೆಂಗಳೂರಿಗೆ ಬಂದಿದ್ದಾರೆ, ಬಿಟ್ಟಿದ್ದು ನನ್ನ ಜೊತೆ ಸಂಪರ್ಕದ 6 ಗಂಟೆಗೆ ಮಹಿಳಾ 6 ಗಂಟೆಗೆ ದೂರದಿಂದ ಬಂದಿದ್ದಾರೆ. ಅದು ನನಗೆ ಹೆಮ್ಮೆ ವಿಚಾರ. ಆರೋಗ್ಯ ಬಗ್ಗೆ ಹೆಚ್ಚಿನ ಅರಿವು ಏರ್ಪಡಿಸಿದ್ವಿ. ಒಂದೇ ಸೂರ್ಯನಡಿ ಸ್ಕಿನ್ ಸಮಸ್ಯೆ ಇರ್ಬೋದು, ಕಣ್ಣಿನ ದೋಷ ಇರ್ಬೋದು, ಕೀವು ಏನು ನೋವು ಬರ್ತದೆ, ಬಾಧೆ ಬರ್ತದೆ, ಅದೆಲ್ಲ ಒಂದೇ ಸೂರ್ಯನಡಿ ನೀವು ಹೊರಗೆ ಹೋದ್ಮೇಲೆ ಅಯ್ಯೋ ನಾನು ಅಯ್ಯೋ ಡಾಕ್ಟರ್ ನನಗೆ ಆ ಕಾಯಿಲೆ ಈ ಕಾಯಿಲೆ ಇತ್ತು, ನಾನು ತೋರಿಸ್ಕೊಂಡು ನಿಮ್ಮ ಮುಂದೆ ವೈದ್ಯರ ತಂಡ, ನಮ್ಮ ನಡೆ ನಿಮ್ಮ ಮುಂದೆ ಇದೊಂದೇ ಅಲ್ಲ, ಮುಂದೇನೂ ಆಗ್ತಾ ಇರಬೇಕು. ಇದರ ಒಂದು ಸೌಲಭ್ಯಗಳನ್ನು ಪಡ್ಕೋಬೇಕು ಅಂತ ಈ ಒಂದು ಕಾರ್ಯಕ್ರಮ ಈ ಕಣ್ಣಿನ ಪೊರೆ ಆಪರೇಷನ್ ಆಗಿರ್ಬೋದು, ಕಣ್ಣಿನ ನರದ ಸಮಸ್ಯೆ ಆಪರೇಷನ್ ಆಗಿರ್ಬೋದು, ಕಣ್ಣಿನಲ್ಲಿ ದುರ್ಮಾಂಸದ ಆಪರೇಷನ್ ಆಗಿರ್ಬೋದು, ಅದೆಲ್ಲ ಫ್ರೀ ಆಗುತ್ತೆ ನಮ್ಮ ಯಶಸ್ವಿನಿ ಕಾರ್ಡ್ ಇದ್ದು. ಸೊ ಅದನ್ನು ಆ ಥರ ಯಾರು ಕಾರ್ಡ್ ಇದ್ದವರು ಇಲ್ಲಿ ಇದ್ದವ್ರಿಗೆ ಸಂಬಂಧಿಸಿದ ನಮ್ಮ ಕಾರ್ಡ್ ಎಲ್ಲ ನಂಬರ್ ಎಲ್ಲ ಭಾಗ್ಯ ಪ್ರಮುಖ ಎಲ್ಲರಿಗೂ ಈ ಕಾರ್ಯಕ್ರಮ ನಡೀಬೇಕು.
ಹಾಗಾಗಿ ಅವ್ರಿಗೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿನೇ ಇಲ್ಲ ಅನ್ಕೋತೀನಿ. ನಾನು ಬಂದು 5 ವರ್ಷ ಆಯ್ತು, ಅವ್ರು ಇನ್ನೂವರೆಗೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಈಗ ಒಂದು ನೋಡ್ಕೊತೀನಿ ಇಷ್ಟನ್ನು ನಾನು ವಹಿಸಿರುವಂಥ ಲಯನ್ಸ್ ಕ್ಲಬ್ನವ್ರಿಗೂ ತುಂಬ ಧನ್ಯವಾದ. ನಮ್ಮ ಎಲ್ಲರೂ ಡಾಕ್ಟರ್ಸ್ನ ಕರೆಸಿ ಆರೋಗ್ಯದ ಬಗ್ಗೆ ನಮಗೆ ಓದಬೇಕು ಅಂತೇಳಿ ನಮ್ಮ ಸಾಲ್ಗೊಮ್ಮೆ ಅಂತ ತುಂಬ ಧನ್ಯವಾದ. ಭೀಮೇಶ್ವರಿಗೆ ಬೇಕು ಅಂತ ಅದನ್ನ ಅರ್ಥ ಮಾಡಿಕೊಂಡು ಚೆಕ್ ಮಾಡಿಸೋ ಕಾರ್ಯಕ್ರಮ ಆಗಿರ್ಬೋದು. ಇಲ್ಲಿ ಸೋಲ್ಸ್ ತುಂಬ ಜನ ಇದೆ, ಹಾಗಾಗಿ ಅವರ ಆರೋಗ್ಯದ ಕಡೆ ಗಮನ ಹರಿಸೋದಿಲ್ಲ. ಸಾರಿದಂಗೆ ನಾನು ಸಾಕಷ್ಟು ಎಫೆಕ್ಟ್ ಹಾಕಿದ್ದೀವಿ ಸಾಧ್ಯವಾದಷ್ಟು. ಹಾಗಾಗಿ ಯಾರು ಹೊರಗೂರ್ಗೆ ಹೋಗೋದೇ ಕಷ್ಟ, ಆಸ್ಪತ್ರೆಗೆ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ, ಅದು ಯಾರು ಆಗ್ಬಾರ್ದು. ಆರೋಗ್ಯ ಅಂದ್ರೆ ಆಂಜನೇಯ ಸ್ವಾಮಿ ಹೇಗೋ ಡಾಕ್ಟರ್ಸ್ ಸುಧಾ ಹಾಗೆ ಒಂದು ದೇವ್ರನ್ನ ನಾವು ಒಂದ್ ಕಡೆ ನಂಬ್ಕೊಂಡ್ರೆ ಡಾಕ್ಟರ್ ಸುಧಾ ಅಂತ ನಂಬ್ಕೋಬೇಕು ಒಂದ್ ಕಡೆ. ಹಾಗಾಗಿ ಇಬ್ರು ಸೇರಿದಂಗೆ ಆಗಿದೆ ಈಗ. ಇದಕ್ಕೆ ಮನವೊಲಿಕೆ ಈಗ ಇವತ್ತು ಏನಿದೆ ಮೆಡಿಸನ್ ಏನೇನು ನಮ್ಮ ಪ್ರಾಥಮಿಕ ಜನರಿಗೆ ಉಪಯೋಗ ಅಂತ ಒಂದು ಆ್ಯಂಟಿ ಡಯಾಬಿಟಿಕ್ಸ್ ಅಂದರೆ ಶುಗರ್ ಪೇಷಂಟ್ಗಳಿಗೆ ಆಗಲಿ ಅಂತ ಒಂದು ಶುಗರ್ ಟ್ಯಾಬ್ಲೆಟ್ಸ್, ಮತ್ತು ಇದು ಆ್ಯಂಟಿ ಹೈಪರ್ ಅಂದರೆ BP ಟ್ಯಾಬ್ಲೆಟ್ಸ್ಗಳು, ಮತ್ತು ಇದು ರಕ್ತಹೀನತೆಗೆ ಇದಾಗಲಿ ಅಂತ ಒಂದು ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಇದು ಚಿಕ್ಕ ಮಕ್ಕಳು ಜ್ವರ ಬಂದರೆ ಜ್ವರಕ್ಕೆ ಇದಕ್ಕೋಸ್ಕರ, ಮತ್ತು ಇದು ಕೆಮ್ಮಿಗೆ, ಮತ್ತು ಇದೆಲ್ಲ ಫುಲ್ಲು ಈಗ ರಕ್ತಹೀನತೆ ಇರುತ್ತೆ ದೊಡ್ಡವರಲ್ಲಿ, ಮತ್ತು ಪುಷ್ಟಿಗೋಸ್ಕರ ಇದು ಮಾಡಿಸಿದ್ದೀವಿ. ಮತ್ತು ಎಷ್ಟೋ ಮಕ್ಕಳುಗಳಲ್ಲಿ ವೀಕ್ನೆಸ್ ಇರುತ್ತೆ, ಮತ್ತು ದೊಡ್ಡವರು ಕೂಡ ವೀಕ್ನೆಸ್ ಇರೋದ್ರಿಂದ ಇಂಪ್ರೂವ್ಮೆಂಟ್ ಆಗೋಕ್ಕೋಸ್ಕರ ಪ್ರೋಟೀನ್ ಪೌಡರ್. ಮತ್ತು ಈಗ ವಯಸ್ಸಾದ 40 ವರ್ಷ ಆದಮೇಲೆ ಏನಾಗಿರುತ್ತೆ, ವಯಸ್ಸಾದವರಿಗೆ ಮಂಡಿ ನೋವುಗಳು ತುಂಬ ಇರುತ್ತೆ, ಅದಕ್ಕೋಸ್ಕರ ಆಯಿಂಟ್ಮೆಂಟ್ಸ್ ತಂದಿದ್ದೀವಿ. ಮತ್ತು ಇದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತ, ಇದು ಮೂಳೆ ಗಟ್ಟಿಯಾಗಲಿಕ್ಕೆ, ಮೂಳೆ ಗಟ್ಟಿಯಾಗಲಿಕ್ಕೆ ಇದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತ ಇದು ಮಾಡ್ಬೋದು. ಮತ್ತು ಇದು ತುಂಬ ನೋವು ಬಂದಾಗ ಇದನ್ನು ಟ್ಯಾಬ್ಲೆಟ್ಸ್ ತಗೊಂಡು ತಕ್ಷಣ ನೋವು ನಿವಾರಕ ಆಗುತ್ತೆ ಇದರಿಂದ. ಮತ್ತು ಇದು ಸುಸ್ತಿಗೆ ಇದು, ಮತ್ತು ಏನಾರು ಅಲರ್ಜಿ ಏನಾರು ಆದಾಗ ಮೈ ಕಟ್ತಾ ಬಂದಾಗ ಅದಕ್ಕೋಸ್ಕರ ಆಯಿಂಟ್ಮೆಂಟ್ ಇದೆ. ಇಷ್ಟು ಸದುಪಯೋಗನ ಒಂದೇ ಸೂರಿನಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಏನಿದೆ ಇವತ್ತು ಅರಣ್ಯ ವಲಯ ಯಾವುದಿದು ಮುತ್ತತ್ತಿ ಅರಣ್ಯ ವಲಯದಲ್ಲಿ ಇದನ್ನು ಏರ್ಪಾಡು ಮಾಡಿದ್ದೀವಿ. ಇಷ್ಟು ಡಾಕ್ಟರ್ಸ್ ಹೇಳಿದ್ದಾರೆ, ಒಂದೊಂದು ಔಷಧಿಗಳು ತಂದಿಟ್ಟಿದ್ದಾರೆ, ಒಂದೊಂದು ಸ್ಕಿನ್ ಅಲರ್ಜಿ ಎಲ್ಲ ತಂದಿಟ್ಟಿದ್ದಾರೆ. ಜೊತೆಗೆ ಕಣ್ಣಿನ ವಾಸನೈಕೆ ಕೂಡ ಬಂದಿದ್ದಾರೆ ಬೆಂಗಳೂರಿನಿಂದ. ಏನೇ ಕಣ್ಣಿನ ಸಮಸ್ಯೆ ಇದ್ರೂ ಎಲ್ಲರೂ ಕೂತ್ಕೊಳ್ಳಿ. ಪರೀಕ್ಷೆ ಮಾಡಿದ್ದಾರೆ ಲೆನ್ಸ್ ಹೋಗ್ತೀವಿ. ಗೊತ್ತಿಲ್ಲ ಇನ್ನು ಬಂದಿಲ್ಲ, ಬರ್ತಾರೆ. ನೀವು ಕೊಡಿ ಸರ್. ಮಲ್ಟಿವಿಟಮಿನ್ ತಗೊಳ್ಳಿ ನೀವೊಂದು. ಎಲ್ಲಿ
ಅಲ್ಲಿ ಫಸ್ಟ್ ಕಣ್ಣು ಚೆಕಪ್ ಮಾಡಿಸ್ತೀವಿ. ಏನಿದೆ ನಾರ್ಮಲ್ ಇದೆಯಾ? ಇಲ್ಲ, ಒಂದು ಕಣ್ಣು ರಾತ್ರಿ ಹೊತ್ತು ಅದು ಮಧ್ಯಾಹ್ನ ಹೊತ್ತು ಆಯಿಲ್ ಬಣ್ಣ ಕಡಿಮೆ ಎಲ್ಲ ಕೊಡಲಿಕ್ಕೆ ಕಣ್ಣು ಏನಿದೆ ಪವರ್ ಇರೋ ಮಂಜು ಸರ್ ನಮ್ದೇನಿಲ್ಲ, ಮೇಡಮ್ ಕೊಟ್ಬಿಡಿ. ಇಲ್ಲಿ ಕಣ್ಣು ಡಾಕ್ಟರ್ ತೋರಿಸಿದ್ರೆ ಅಲ್ಲಿ ಕಣ್ಣು ಡಾಕ್ಟರ್ ತೋರಿಸ್ಕೊಂಡ್ರೆ ಡಾಕ್ಟರ್ ನೋಡಿದ್ರಾ? ಏನು ಇದು ಕೀಲು ಸಮಸ್ಯೆ, ಮೂಳೆ ಸಮಸ್ಯೆ ನಿಮಗೆ? ನೀವು ಬಿದ್ದಿದ್ದಾ? ಹಳೆ ನೋವು ನೋಡಿ, ನೀವು ಅಲ್ಲೇ ಕುತ್ಕೊಂಡು ನೀವು ಕೇಳಿಸ್ಕೊಳ್ಳಿಲ್ಲ. ಇಲ್ಟ್ರಾ ನೋವು ಪೈನ್ ಕಿಲ್ಲರ್. ಅದನ್ನು ತಗೊಳ್ಳಿ ಅಮ್ಮ. ಬೇಕಂದ್ರೆ ನಂಬರ್ ಇದೆ, ಕಾಲ್ ಮಾಡಿ ಮತ್ತೆ ಡಾಕ್ಟರ್ನ ಕರೆಸ್ತೀನಿ. ಸಮಸ್ಯೆ ಏನಾದ್ರು ಜಾಸ್ತಿ ಆಗ್ತದೆ. ಅನುಕೂಲ ಆಯ್ತಾ ನಿಮ್ಗೆ ಇಲ್ಲಿ ಬಂದೆ ಡಾಕ್ಟರ್ ನೋಡಿದ್ರೆ? ಅಲ್ಲ, ಒಂದೇ ಸರಿ ನೋಡಿದ ತಕ್ಷಣ ನಿಮ್ಗೆ ಕಾಯಿಲೆ ಗುಣ ಆಗಲ್ಲ. ಇನ್ನೊಂದು 2-3 ಸರಿ ನೋಡ್ಬೇಕು. ಅವರು ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಕೊಟ್ಟು ಶುರು ಮಾಡಿದ್ಮೇಲೆ ವಾಸಿ ಆಗುತ್ತೆ. ಅರ್ಥಾಯ್ತಾ? ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.